ನಾವು ನಾನು ಮುಂಚೆ ನಾನು ಹೇಳ್ತಾ ಇದ್ದೆ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಭಾರತ ಪಾಕ್ ವಿರುದ್ಧ ಯುದ್ಧಕ್ಕೆ ಒಂದೊಂದೇ ಹಂತದಲ್ಲಿ ಸಿದ್ಧವಾಗ್ತಿರೋ ಬೆನ್ನಲ್ಲೇ ಒಂದು ಕಡೆ ಪಾಕ್ಗೆ ಮರ್ಮಾಘಾತವಾಗಿದೆ. ಇನ್ನೊಂದು ಕಡೆ ಪಾಕ್ ಯುದ್ಧ ನಿಲ್ಲಿಸಲು ಭಾರತಕ್ಕೆ ಮನವಿ ಮಾಡುವಂತೆ ವಿಶ್ವದ ದೊಡ್ಡಣ್ಣನ ಮುಂದೆ ಮಂಡಿಯೂರಿದೆ. ಆದರೆ ಪ್ರಧಾನಿ ಮೋದಿಯವರು ಈಗಾಗಲೇ ಅರ್ಧ ಯುದ್ಧವನ್ನೇ ಮುಗಿಸಿಬಿಟ್ಟಿದ್ದಾರೆ. ಈ ಕುರಿತು ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರು 26 ಮಂದಿ ಅಮಾಯಕ ಭಾರತೀಯರನ್ನು ಪ್ರೀ ಪ್ಲ್ಯಾಂಡ್ ಆಗಿ ಬಲಿ ಪಡೆದಿದ್ದಾರೆ. ಇದಕ್ಕೆ ತಕ್ಕ ಉತ್ತರ ಕೊಡಲು ಭಾರತ ಹೆಜ್ಜೆ ಇಟ್ಟಿದ್ದು ಹಿಂದೆ ಸರಿಯೋ ಮಾತೇ ಇಲ್ಲ ಎನ್ನುತ್ತಿದೆ. ಆದರೆ ರಣಹೇಡಿ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿ ಮಾತ್ರ ಇನ್ನೂ ಬಿಟ್ಟಿಲ್ಲ. ಒಂದು ಕಡೆ ಭಾರತ ಯುದ್ಧ ಘೋಷಿಸುತ್ತಿದ್ದಂತೆ ಪಾಕ್ ಸೇನಾ ಮುಖ್ಯಸ್ಥ ನಾಪತ್ತೆಯಾಗಿದ್ದ ವಿಚಾರ ನಿಮಗೆ ತಿಳಿಸಿದ್ದೆ. ಇದೀಗ ಆ ರಣಹೇಡಿ ಮತ್ತೆ ವಾಪಸ್ಸಾಗಿ ನಾಲಿಗೆ ಹರಿಬಿಟ್ಟಿದ್ದಾನೆ. ಭಾರತಕ್ಕೆ ತಕ್ಕ ಉತ್ತರ ನೀಡಲು ಪಾಕ್ ಸಿದ್ಧವಾಗಿದೆ ಎಂದಿದ್ದಾನೆ. ಆದರೆ ಇನ್ನೊಂದು ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಗಾದರೂ ಮಾಡಿ ಯುದ್ಧ ಮಾಡದಂತೆ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನ ಮಾಡ್ತಿದೆ. ಅದರಂತೆ ಅಮೆರಿಕಾದ ವಿದೇಶಾಂಗ ಸಚಿವ ಮಾರ್ಕ್ ರೂಬಿಯೋ ಎರಡೂ ದೇಶಗಳ ಜೊತೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಆದರೆ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪಾಕ್ಗೆ ನೇರ ನಂಟಿದೆ, ನಾವು ಹಿಂದೆ ಸರಿಬೇಕು, ಅಂದರೆ ನಮಗೆ ದಾಳಿಗೆ ಕಾರಣರಾಗಿರೋ ಉಗ್ರರು, ಅದಕ್ಕೆ ಸಹಾಯ ಮಾಡಿರೋರು, ಸಂಚುಕೋರರು ಕಟಕಟೆಯಲ್ಲಿ ನಿಲ್ಲಲೇಬೇಕು ಎಂದಿದ್ದಾರೆ. ಪಾಕ್ ಮಾತ್ರ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಭಾರತ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಿದೆ ಅಂತ ಹೇಳ್ತಿದೆ. ಆದರೆ ಅಮೆರಿಕ ಮಾತ್ರ ಭಯೋತ್ಪಾದನೆಯನ್ನು ಮಟ್ಟ ಹಾಕಲು ನಮ್ಮ ಸಹಕಾರ ಇರುತ್ತೆ ಅಂತ ಭಾರತಕ್ಕೆ ಬೆಂಬಲ ಕೊಡ್ತಿದ್ದಂತೆ ಪಾಕ್ ತನ್ನ ಮತ್ತೊಂದು ಮಿತ್ರ ರಾಷ್ಟ್ರವಾದ ಚೀನಾ ಮೊರೆ ಹೋಗಿದೆ. ಪಾಕ್ ಪ್ರಧಾನಿ ಚೀನಾ ರಾಯಭಾರಿ ಜೊತೆ ಸಭೆ ನಡೆಸಿದ್ದು, ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚೀನಾ ರಾಯಭಾರಿ ಜೊತೆ ಫೋನಿನಲ್ಲಿ ಸಹ ಮಾತನಾಡಿದ್ದಾರೆ. ಭಾರತ ಮಾತ್ರ ನಮ್ಮ ಯುದ್ಧ ದೇಶದ ವಿರುದ್ಧ ಅಲ್ಲ, ಭಯೋತ್ಪಾದನೆ ವಿರುದ್ಧ ಅಂತ ಹೇಳಿ ಕಡ್ಡಿ ಮುರಿದಂಗೆ ಮಾತುಕತೆಗೆ ಅಂತ್ಯ ಹಾಡಿದೆ. ಆದರೆ ಪ್ರಧಾನಿ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಿಗೂಢವಾಗಿದೆ. ಅವರು ಮಾತಿನಲ್ಲಿ ಕೆಲಸ ಮಾಡದೆ ಆಲೋಚನೆ ಮಾಡಿ ದುಡುಕದೆ ಹೆಜ್ಜೆ ಇಡ್ತಿದ್ದಾರೆ. ಪಾಕ್ ಜೊತೆಗೆ ಭಾರತಕ್ಕೆ ನಿರ್ಣಾಯಕ ಯುದ್ಧ ಆಗಲಿದೆ. ಅಲ್ಲದೆ ಭಾರತ ಉಗ್ರ ನಿರ್ಮೂಲನೆಗೆ ಪಣ ತೊಟ್ಟಿ ನಿಂತಿದೆ. ಪಾಕ್ ರೊಜ್ಜಿಗೆಬ್ಬಿಸೋ ಹೇಳಿಕೆ ಕೊಡ್ತಿದ್ರೂ ಸಹ ಪಾಪಿ ಪಾಕಿಗೆ ಕೆಳಗೆ ಒದ್ದೆ ಆಗೋ ರೀತಿ ತನ್ನ ಸ್ಟ್ರಾಟಜಿ ಮೂಲಕ ತೋರಿಸ್ತಿದ್ದಾರೆ. ನಮ್ಮ ಸಾಮರ್ಥ್ಯವನ್ನು ಅರಿತವರು ಅದನ್ನು ಎದುರುಗಡೆ ಇರುವವರು ಬಳಸಿಕೊಳ್ಳಲು ಪ್ರಯತ್ನಿಸಿದರೆ ಎದುರು ನಿಲ್ಲಲಾಗದವರು ಕುತಂತ್ರ ಬುದ್ಧಿ ತೋರಿಸ್ತಾರೆ ಅಂತ ಕೇಳ್ತಾ ಇರ್ತೀವಿ. ಈ ಮಾತು ಭಾರತಕ್ಕೆ 100% ಅನ್ವಯಿಸುತ್ತೆ ಅಂತಾನೆ ಹೇಳ್ಬೋದು. ಭಾರತ ಪಾಕ್ ಮೇಲೆ ಯುದ್ಧ ಘೋಷಿಸುತ್ತಿದ್ದಂತೆ ಇತ್ತ ಮಿತ್ರ ರಾಷ್ಟ್ರಗಳು ಅತ್ತ ಶತ್ರು ರಾಷ್ಟ್ರಗಳು ಅಲರ್ಟ್ ಆಗಿವೆ. ಆದ್ದರಿಂದಲೇ ಪ್ರಧಾನಿ ಮೋದಿಯವರು ಯೋಚನೆ ಮಾಡಿ ಹೆಜ್ಜೆ ಹಾಕುತ್ತಿದ್ದಾರೆ. ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸೋದು ಅಂದರೆ ಕೇವಲ ಕೆಲ ನಿಮಿಷಗಳ ಮಾತು ಅಷ್ಟೇ. ಆದರೆ ಪ್ರಧಾನಿ ಮೋದಿ ಅದಕ್ಕೂ ಮೀರಿ ಸ್ಟ್ರಾಟಜಿ ರೂಪಿಸಿದ್ದಾರೆ. ಮೊದಲು ರಾಜತಾಂತ್ರಿಕವಾಗಿ ಸಿಂಧೂ ಜಲ ಒಪ್ಪಂದವನ್ನು ಭಾರತ ರದ್ದು ಮಾಡಿತು. ಇದರಿಂದ ಭಾರತದಲ್ಲೇ ಕೆಲವರು ವಿರುದ್ಧವಾಗಿ ಮಾತನಾಡಿದರು. ಅದನ್ನು ಪಕ್ಕಕ್ಕಿಟ್ಟರೆ ಪಾಕಿಗೆ ಈ ಒಪ್ಪಂದದಿಂದ ತುಂಬಲಾರದ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಅವೇನಪ್ಪ ಅಂದರೆ ಅಲ್ಲಿ ಈಗಾಗಲೇ 70% ಕುಡಿಯೋ ನೀರಿಗೆ ತಾತ್ವಾರ ಎದುರಾಗೋ ಲಕ್ಷಣಗಳು ಎದುರಾಗಿದೆ. ಪಾಕ್ ಕೃಷಿ ಮೇಲೆ ಅವಲಂಬಿತವಾಗಿದೆ. 35% ಕೃಷಿಗೆ ಸಿಂಧೂ ನದಿಯ ನೀರನ್ನೇ ಬಳಕೆ ಮಾಡ್ತಿದೆ. ಅಷ್ಟೇ ಅಲ್ಲ, ಪಾಕ್ಗೆ ಸಂಬಂಧಿಸಿದ ವಿದ್ಯುತ್ ಉತ್ಪಾದಕ ಘಟಕಗಳು ಸಹ ಸಿಂಧೂ ನದಿಯ ಸುತ್ತಮುತ್ತಲೂ ಇವೆ. ಇದೀಗ ನೀರು ಹರಿಯದೇ ಇರುವುದರಿಂದ ಪಾಕ್ ಕತ್ತಲಲ್ಲಿ ಮುಳುಗೋಕೆ ಹತ್ತಿರದ ದಿನಗಳು ಇರೋದರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಭಾರತವನ್ನು ಎದುರು ಹಾಕಿಕೊಂಡಿದ್ದಕ್ಕೆ ಪಾಕಿಸ್ತಾನ ಬಿಕಾರಿ ದೇಶವಾಗಿ ಪರಿಣಮಿಸಿದೆ. ಅದಕ್ಕಾಗಿ ಈಗಾಗಲೇ ವಿಶ್ವಸಂಸ್ಥೆ ಬಳಿ $100 ಬಿಲಿಯನ್ ಸಾಲ ಪಡೆದಿದೆ. ಆರ್ಥಿಕ ವ್ಯವಸ್ಥೆ ಹದಗೆಟ್ಟು ಶೇರ್ ಮಾರ್ಕೆಟ್ ಸಹ ಪಾತಾಳಕ್ಕೆ ಕುಸಿದಿದೆ. ಆರ್ಥಿಕ ನೆರವಿಗಾಗಿ ಸಿಕ್ಕ ರಾಷ್ಟ್ರಗಳನ್ನೆಲ್ಲ ಅಂಗಲಾಚಿಸಿದೆ. ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿದರೆ ಈಗಾಗಲೇ ಪ್ರಧಾನಿ ಮೋದಿಯವರು ಯುದ್ಧ ಮಾಡದೆ ಪಾಕ್ ಮೇಲೆ ರಿವೆಂಜ್ ತೀರಿಸಿಕೊಂಡು ಹಿಡಿತ ಸಾಧಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಚಾರ.
ಆದರೆ ಈ ಸಮಯವನ್ನು ಇತರೆ ರಾಷ್ಟ್ರಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಬಳಸಿಕೊಳ್ತಿದೆ. ಇದನ್ನು ಗಮನಿಸಿರೋ ಪ್ರಧಾನಿ ಮೋದಿಯವರು ವಾಮಮಾರ್ಗದಲ್ಲಿ ಪಾಕಿಸ್ತಾನದ ಆತ್ಮಸ್ಥೈರ್ಯವನ್ನು ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಕುಸಿಯುವಂತೆ ಮಾಡಿದ್ದಾರೆ. ಇನ್ನು ಉಗ್ರರನ್ನು ಮಟ್ಟ ಹಾಕೋದೊಂದೇ ಬಾಕಿ. ಅದಕ್ಕಾಗಿ ಎಲ್ಲ ರೀತಿಯ ಕ್ರಮಗಳನ್ನೂ ಸಹ ಕೈಗೊಳ್ತಾ ಇದ್ದಾರೆ. ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ. ಇದೀಗ ಭಾರತ ಪಾಕಿಸ್ತಾನ ಮಿಲಿಟರಿ ವಿಮಾನಗಳು ಬಳಸುವ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಸಿಗ್ನಲ್ಗಳು ಬಾರದಂತೆ ತಡೆಯೋದಕ್ಕೆ ಪಶ್ಚಿಮ ಗಡಿಯುದ್ದಕ್ಕೂ ಜಾಮರ್ಗಳನ್ನು ಅಳವಡಿಸಿದೆ. ಇದರಿಂದ ಪಾಕ್ ವಿಮಾನಗಳ ಸಂಚಾರ ಮತ್ತು ದಾಳಿ ಸಾಮರ್ಥ್ಯವನ್ನು ಗುರುತಿಸಿ ಅದರ ಸದ್ದನ್ನು ಭಾರತದ ಗಡಿಯಾಚೆನೆ ನಿಲ್ಲಿಸಲು ಸಹಾಯಕವಾಗಿದೆ. ಇದರಿಂದ ಸ್ಯಾಟಲೈಟ್ ಆಧಾರಿತ ನ್ಯಾವಿಗೇಷನ್ ಪ್ಲಾಟ್ಫಾರ್ಮ್ನಲ್ಲಿ ಹಸ್ತಕ್ಷೇಪ ಮಾಡುವ ಸಾಮರ್ಥ್ಯವನ್ನು ಭಾರತ ಹೊಂದಿದೆ ಎಂಬುದನ್ನು ಇಡೀ ವಿಶ್ವಕ್ಕೆ ತಿಳಿಸಿದೆ. ಮೋದಿ ಸ್ಟ್ರಾಟಜಿಗೆ ಕಾಂಗ್ರೆಸ್ ಸೇರಿದಂತೆ ಉಳಿದ ಪ್ರತಿಪಕ್ಷಗಳು ಸಹ ಫಿದಾ ಆಗಿವೆ. ಅದಕ್ಕೆ ಮೋದಿ ಪಾಕ್ ವಿಚಾರವಾಗಿ ಏನೇ ಮಾಡಿದರೂ ಸಹ ಫುಲ್ ಸಪೋರ್ಟ್ ಆಗಿ ನಿಂತಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.